ಈ ಧನ್ತೆರಸ್ ಅಂದರೆ ಏನು? 13 ಅನ್ನುವ ಲೆಕ್ಕ. ವಿಷ್ಣು ದಕ್ಷಿಣ ಭಾರತವನ್ನು ಸಂಪೂರ್ಣವಾಗಿ ಪರ್ಯಟನೆ ಮಾಡಿಕೊಂಡು ಲಕ್ಷ್ಮಿ ಕಡೆಗೆ ಬರುವಾಗ ಅವಳು ಫುಲ್ಲು ಅಲಂಕಾರ ಮಾಡಿಕೊಂಡು ಹೊಲದಲ್ಲಿ ಕೂತಿರ್ತಾಳಂತೆ. ಆವಾಗ ವಿಷ್ಣು ಹೇಳ್ತಾರಂತೆ, ನೀನು ಯಾರ್ದೋ ಹೊಲದಲ್ಲಿದ್ದಂತಹ ಒಂದು ಬೆಳೆಯನ್ನು ಕಿತ್ಬಿಟ್ಟು ನೀನು ಬಳಸಿದ್ದಕ್ಕೆ ಆ ರೈತನ ಮನೆಯಲ್ಲಿ ಕೆಲಸದವಳಾಗಿ ಸೇವೆ ಸಲ್ಲಿಸಬೇಕು ಅಂತ ಶಾಪ ಇಡ್ತಾರಂತೆ. ಆವಾಗ ವಿಷ್ಣು ಹೇಳ್ತಾರಂತೆ ಕವಡೆಗಳನ್ನು ಕೊಟ್ಟು, ಆ ಕವಡೆಗಳನ್ನು ತಗೊಂಡು ಹೋಗಿ ನದಿಯಲ್ಲಿ ಹಾಕಿದಾಗ ನದಿ ಒಳಗಿನಿಂದ 4 ಕೈಗಳು ಬಂದ್ಬಿಟ್ಟು 4 ಕವಡೆಗಳನ್ನು ಹಿಡ್ಕೊಳ್ತಾರಂತೆ. ಅವ್ರನ್ನ ಲಕ್ಷ್ಮಿಯನ್ನ ಹೋಗಕ್ಕೆ ಬಿಡಬೇಡ, ಮತ್ತೆ ದರಿದ್ರನಾಗ್ಬಿಡ್ತೀಯ ಅಂತ ಸೂಚನೆ ಕೊಟ್ಟು ಗಂಗೆ ಹೋದ್ಸಲನೂ ಹೇಳ್ತಾ ಇರ್ತೀನಿ, ಲಕ್ಷ್ಮೀ ಪೂಜೆಗೆ ಸಾಸುವೆ ಹೂವು ಬಹಳ ಶ್ರೇಷ್ಠ, ಕಬ್ಬಿನ ತುಂಡು ಬಹಳ ಶ್ರೇಷ್ಠ ಅಂತ. ಇದೊಂದು ಶುಭ ಮುಹೂರ್ತ, ಶುಭಗಳಿಗೆ ಮತ್ತು ದೇವಿಯೇ ಹೇಳಿರುವಂತಹ ಒಂದು ಆಚರಣೆ ಆಗಿರೋದ್ರಿಂದ ಲಕ್ಷ್ಮಿ ಸ್ಥಿತವಾಗಿರ್ತಾಳೆ. ನಮಸ್ತೆ, ನಾನು ಚಂದಾ ಪಾಂಡೆ ಅಮ್ಮಾಜಿ. ನಾನು ಯಾವಾಗಲೇ ನಿಮ್ಮ ಮುಂದೆ ಬಂದರೂ ಒಂದು ವಿಚಾರ ತೊಗೊಂಡು ಬರ್ತೀನಿ ಅಲ್ವಾ. ಈ ಸರ್ತಿದು ಇನ್ನೇನು ಬಂತು ದೀಪಾವಳಿ ಹಬ್ಬ. ಆ ದೀಪಾವಳಿ ಹಬ್ಬದಕ್ಕಿಂತ ಮುಂಚೆ ಧನ್ತೆರಸ್ ಅಂತ ಮಾಡ್ತಾರೆ. ಅದರಲ್ಲೂ ಉತ್ತರ ಭಾರತದ ಕಡೆ ಜಾಸ್ತಿ ಮಾಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಇಡೀ ಭಾರತಾದ್ಯಂತ ಧನ್ತೆರಸ್ ಅನ್ನೋದನ್ನು ಆಚರಣೆ ಮಾಡ್ತಾರಲ್ವಾ. ಈ ಧನ್ತೆರಸ್ ಅಂದರೆ ಏನು, ಯಾತಕ್ಕೆ ಆಚರಣೆ ಮಾಡ್ತಾರೆ, ಈ ಆಚರಣೆ ಮಾಡೋದ್ರಿಂದ ಲಾಭಗಳೇನು, ಮತ್ತು ಯಾವ ರೀತಿ ಆಚರಣೆ ಮಾಡಬೇಕು, ಅದಕ್ಕೆ ಇದೇ ಥರ ಮಾಡಬೇಕಾ ಅಥವಾ ಚಿನ್ನ ತೊಗೊಳ್ಬೇಕಾ ಬೆಳ್ಳಿ ತೊಗೊಳ್ಬೇಕಾ ಅನ್ನೋ ಗೊಂದಲಗಳು ತುಂಬ ಜನರಲ್ಲಿದೆ. ಆದರೆ ಇದಕ್ಕೊಂದು ಪ್ರಸಂಗ ಅಂತ ಬರುತ್ತೆ ಧರ್ಮಶಾಸ್ತ್ರದಲ್ಲಿ. ಈ ಧನ್ತೆರಸ್ ಅಂದರೆ, ತೆರಾಸ್ ಅಂದರೆ 13 ಅನ್ನುವ ಲೆಕ್ಕ. ಈ ಧನ್ತೆರಸ್ ಅಂದರೆ ಒಮ್ಮೆ ವಿಷ್ಣು ಮತ್ತು ಲಕ್ಷ್ಮಿ ಇಬ್ಬರೂ ಮೃತ್ಯುಲೋಕ ಅಂದರೆ ಭೂಲೋಕಕ್ಕೆ ಪರ್ಯಟನೆಗೆ ಬರ್ತಾರೆ. ಈ ಭೂಮಿಗೆ ಮೃತ್ಯುಲೋಕ ಅಂತ ಹೇಳ್ತೀವಿ. ಪರ್ಯಟನೆಗೆ ಬಂದಾಗ ವಿಷ್ಣು ಸ್ವಲ್ಪ ದೂರ ಶ್ರಮಿಸ್ಕೊಂಡು ಬಂದಾಗ ಹೇಳ್ತಾರಂತೆ, ನಾನು ದಕ್ಷಿಣ ಭಾರತದ ಕಡೆಗೆ ಹೋಗ್ತೀನಿ, ನೀನು ಉತ್ತರ ಭಾಗಕ್ಕೆ ಚಲಿಸು ಅಂತ ಹೇಳಿಬಿಟ್ಟು, ಆದರೆ ದಕ್ಷಿಣದ ಕಡೆ ತಿರುಗಿ ನೋಡಬಾರ್ದು, ಉತ್ತರವನ್ನು ನೋಡಿಕೊಂಡು ಹೋಗು, ಉತ್ತರ ಭಾರತದ ಕಡೆಗೆ ಹೋಗು ಅಂತ ಹೇಳ್ತಾರಂತೆ. ಆವಾಗ ಲಕ್ಷ್ಮಿ ಹೋಗಕ್ಕೆ ಶುರು ಮಾಡ್ತಾರೆ. ಸ್ವಲ್ಪ ದೂರ ಹೋದ್ಮೇಲೆ ಯಾವುದೋ ಒಂದು ರೈತನ ಹೊಲ ಸಿಗತ್ತೆ, ಸಾಸಿವೆ ಹೂವಿನ ಹೊಲ. ಅದ್ರ ಜೊತೆಗೆ ಕಬ್ಬನ್ನು ಬೆಳೆಸಿರ್ತಾನಂತೆ. ಆವಾಗ ಅದನ್ನು ನೋಡಿಬಿಟ್ಟು ಇವಳು ಲಕ್ಷ್ಮಿ ಖುಷಿ ಪಟ್ಬಿಟ್ಟು ಮುಂದೆ ವರ್ಕೊಂಡು ಹೋಗೋದನ್ನು ಮರೆತು ಆ ಹೂವಿನಿಂದ ತನ್ನನ್ನು ತಾನು ಅಲಂಕಾರ, ಸಾಸುವೆ ಹೂವನ್ನು ಅಲಂಕಾರ ಮಾಡಿಕೊಂಡು ಆ ಕಬ್ಬನ್ನು ಕಿತ್ಕೊಂಡು ತಿನ್ಕೊಳ್ತಾ ಕೂತ್ಕೊಂಡ್ಬಿಟ್ಟು ಮೈ ಮರಿತಾಳಂತೆ. ಆವಾಗ ವಿಷ್ಣು ದಕ್ಷಿಣ ಭಾರತವನ್ನು ಸಂಪೂರ್ಣವಾಗಿ ಪರ್ಯಟನೆ ಮಾಡಿಕೊಂಡು ಲಕ್ಷ್ಮಿ ಕಡೆಗೆ ಬರುವಾಗ ನೋಡ್ತಾರೆ, ಅವಳು ಫುಲ್ಲು ಅಲಂಕಾರ ಮಾಡಿಕೊಂಡು ಹೊಲದಲ್ಲಿ ಕೂತಿರ್ತಾಳಂತೆ. ಆವಾಗ ವಿಷ್ಣು ಹೇಳ್ತಾರಂತೆ, ಯಾರ ಅಪ್ಪಣೆಯೂ ಇಲ್ಲದೆ ನೀನು ಯಾರ್ದೋ ಹೊಲದಲ್ಲಿದ್ದಂತಹ ಒಂದು ಬೆಳೆಯನ್ನು ಕಿತ್ಬಿಟ್ಟು ನೀನು ಬಳಸಿದ್ದಕ್ಕೆ ಆ ರೈತನ ಮನೆಯಲ್ಲಿ 13 ವರ್ಷ ನೀನು ಕೆಲಸದವಳಾಗಿ ಸೇವೆ ಸಲ್ಲಿಸಬೇಕು ಅಂತ ಶಾಪ ಇಡ್ತಾರಂತೆ. 13ನೇ ವರ್ಷ ನಾನು ನಿನಗೆ ಬಂದು ಕರ್ಕೊಂಡು ಹೋಗ್ತೀನಿ ಅಂತ. ಆ ವರುಷ ಅನ್ನೋದಿದೆಯಲ್ಲ, ಅದು ನಮ್ಮ ಮಾನವ ಕುಲಕ್ಕೆ 365 ಕಾಲು ದಿನಗಳಿಗೆ ಒಂದು ವರ್ಷ ಅಂತೀವಿ. ಆದರೆ ದೇವರ ಲೆಕ್ಕಕ್ಕೆ ಅದು 13 ದಿನ. ಅಂದರೆ ನಮ್ಮ ಒಂದು ವರ್ಷ ದೇವತಾ ಲೆಕ್ಕದಲ್ಲಿ ಒಂದು ದಿನ ಅಂತ. ಆವಾಗ ಇವಳು ಸರಿ ಅಂದ್ಬಿಟ್ಟು ಆ ರೈತನ ಮನೆಗೆ ಹೋಗ್ತಾರಂತೆ. ಅವ್ರು ಕಡು ಬಡುವ ಆ ರೈತ. ಆವಾಗ ಅಲ್ಲಿ ಹೋಗ್ಬಿಟ್ಟು ಕೆಲಸಕ್ಕೆ ಸೇರ್ಕೊಳ್ತಾಳಂತೆ. 12 ವರ್ಷ ಕೆಲಸ ಮಾಡಿರ್ತಾಳೆ. 12 ಅಂದರೆ ನಾಳೆ, ಅಂದರೆ 13ನೇ ವರ್ಷ ನಮಗೆ ವಿಷ್ಣುವಿನ ಲೆಕ್ಕದಲ್ಲಿ ನಾಳೆ ಕರ್ಕೊಂಡು ಹೋಗಬೇಕು ಅಂತ ಅಂದ್ಬಿಟ್ಟು ವಿಷ್ಣು ಬರ್ತಾರಂತಲ್ಲಿಗೆ ಮನೆಗೆ ಬಂದು ರೈತನಿಗೆ ಕೇಳ್ತಾರಂತೆ, ನನ್ನ ಹೆಂಡತಿಗೆ ಕಳಿಸ್ಕೊಡಪ್ಪ, ಇಷ್ಟು ದಿನ ನಿನ್ನ ಮನೇಲಿ ಸೇವೆ ಮಾಡಿದ್ದಾಯ್ತಲ್ವಾ ಅಂತ. ಅಲ್ಲಿ ತನಕ ಆ ರೈತ ಸಂಪೂರ್ಣವಾಗಿ ಬೆಳೆದು ಸಿರಿವಂತನಾಗಿ ಐಶ್ವರ್ಯವಂತನಾಗಿ ಇರ್ತಾನಂತೆ. ಆವಾಗ ಇವನು ಇಲ್ಲ ಇವ್ರು ಬಂದಮೇಲೆ ನನಗೆ ಒಳ್ಳೆಯದಾಗಿದೆ, ನಾನು ಕಳಿಸಲ್ಲ ಅಂತ ಹೇಳ್ತಾನಂತೆ. ತುಂಬ ಹಠ ಮಾಡ್ತಾನಂತೆ. ಆವಾಗ ವಿಷ್ಣು ಹೇಳ್ತಾರಂತೆ, 4 ಕವಡೆಗಳನ್ನು ಕೊಟ್ಟು ಇದನ್ನು ಗಂಗೆಗೆ ಸಮರ್ಪಿಸಿ ನಿಮ್ಮ ಇಡೀ ಕುಟುಂಬ ಶುಚೀಭೂತರಾಗಿ, ಅಂದರೆ ಸ್ನಾನ ಮಾಡಿಕೊಂಡು ಬನ್ನಿ, ಅಲ್ಲಿ ತನಕ ನಾನು ಕಾಯ್ತಾ ಇರ್ತೀನಿ ಅಂತ ಹೇಳಿ ಕಳಿಸ್ತಾರಂತೆ. 4 ಕವಡೆಗಳನ್ನು ಕೊಟ್ಟು. ಆ ಕವಡೆಗಳನ್ನು ತಗೊಂಡು ಹೋಗಿ
ನದಿಯಲ್ಲಿ ಹಾಕಿದಾಗ ನದಿ ಒಳಗಿನಿಂದ 4 ಕೈಗಳು ಬಂದುಬಿಟ್ಟು 4 ಕವಡೆಗಳನ್ನು ಹಿಡ್ಕೊಳ್ತಾರಂತೆ, ಕ್ಯಾಚ್ ಹಿಡ್ಕೊಳ್ತಾರಂತೆ. ಹಿಡ್ಕೊಂಡು ಮುಳುಗಕ್ಕೆ ಕೈ ಒಳಗಡೆ ಹೋಗುವಾಗ ಕೇಳ್ತಾರಂತೆ ಇವರು ರೈತ, ಇದು ಯಾರ ಕೈ, ಇದು ಯಾರು, ನೀವು ಯಾಕೆ ಈ ಕವಡೆಗಳನ್ನು ಕ್ಯಾಚ್ ಹಿಡ್ಕೊಂಡ್ರಿ ಅಂತ ಅಂದಾಗ ಗಂಗೆ ಹೇಳ್ತಾರಂತೆ, ನಾನು ಗಂಗಾ ಮಾತೆ, ಇದು ಕವಡೆ ನಿನಗೆ ಯಾರು ಕೊಟ್ಟಿದ್ದು ಅಂತ. ಆವಾಗ ರೈತ ಹೇಳ್ತಾರಂತೆ, ಇದು ನನ್ನ ಮನೆಯಲ್ಲಿ ಯಾರೋ ಸಜ್ಜನರು ಬಂದಿದ್ದಾರೆ, ಅವ್ರು ನನಗೆ ಕೊಟ್ಟರು ಅಂದಾಗ, ಅದು ಯಾರೂ ಅಲ್ಲಪ್ಪ, ನೀನು ಕೆಲಸದವರು ಅಂತ ತಿಳ್ಕೊಂಡಿರೋದು ಸ್ವಯಂ ಲಕ್ಷ್ಮಿ, ಈ ಕವಡೆಗಳನ್ನು ಕೊಟ್ಟಿದ್ದು ಸ್ವಯಂ ವಿಷ್ಣು, ಹಾಗಾಗಿ ನಾನು ಇದನ್ನು ಹಿಡ್ಕೊಂಡೆ. ಅವ್ರನ್ನ ಲಕ್ಷ್ಮಿಯನ್ನು ಹೋಗಕ್ಕೆ ಬಿಡಬೇಡ, ಮತ್ತೆ ದರಿದ್ರನಾಗ್ಬಿಡ್ತೀಯ ಅಂತ ಸೂಚನೆ ಕೊಟ್ಟು ಗಂಗೆ ಒಳಗಡೆ ಹೊರಟೋಗ್ತಾರಂತೆ. ಆವಾಗ ಇವನು ಯೋಚಿಸ್ತಾನಂತೆ, ಇವಾಗ ಏನು ಮಾಡಲಿ ನಾನು ಅಂತ ಹೇಳಿಕೊಂಡು ಅದೇ ಯೋಚನೆಯಲ್ಲಿ ಮನೆಗೆ ಬಂದಾಗ, ಸಾಧ್ಯವೇ ಇಲ್ಲ, ನಾನು ಇವಳಿಗೆ ಬಿಡೋದೇ ಇಲ್ಲ, ಕಳಿಸ್ಕೊಡೋದೇ ಇಲ್ಲ ಅಂತ ಹೇಳಿಬಿಟ್ಟು ಹಠ ಹಿಡಿದಾಗ ಈ ಒಂದು ಪ್ರಸಂಗ ಧನ್ತೆರಸ್ ಅಂತ ಏನು ಬಂತು, ಈ ಒಂದು ಆಚರಣೆಯನ್ನು ಲಕ್ಷ್ಮಿ ಹೇಳಿದ್ರಂತೆ, ಇಡೀ ಮನೆಯನ್ನು ಶುಚೀಭೂತವಾಗಿ ಶುದ್ಧ ಮಾಡಿ ನನ್ನನ್ನು ಕಳಸದಲ್ಲಿ ಸ್ಥಾಪನೆ ಮಾಡಿ ನಾನು ಹೋದ ಸಲನೂ ಹೇಳ್ತಾ ಇರ್ತೀನಿ, ಲಕ್ಷ್ಮೀ ಪೂಜೆಗೆ ಸಾಸುವೆ ಹೂವು ಬಹಳ ಶ್ರೇಷ್ಠ, ಕಬ್ಬಿನ ತುಂಡು ಬಹಳ ಶ್ರೇಷ್ಠ ಅಂತ ಅಲ್ವಾ, ಇದೇ ಪ್ರಸಂಗದಿಂದ ಬಂದಿದ್ದು. ಆವಾಗ ಅವಳು ಹೇಳ್ತಾಳಂತೆ, ಸಾಸಿವೆ ಹೂಗಳಿಂದ ನನಗೆ ಅಲಂಕಾರ ಮಾಡು, ಕಬ್ಬಿನ ತುಂಡುಗಳನ್ನು ಇಟ್ಬಿಟ್ಟು ಪೂಜೆ ಮಾಡು, ಪ್ರತಿ ವರ್ಷ ನಾನು ನಿನ್ನ ಮನೆಗೆ ಬರ್ತೀನಿ, ಎಲ್ಲೂ ಹೋಗಲ್ಲ, ನಿನ್ನಲ್ಲಿ ಸ್ಥಿತವಾಗಿರ್ತೀನಿ, ಈ ಆಚರಣೆಯನ್ನು ಮಾಡಿಕೊಂಡು ಹೋದಾಗ ನಾನು ನಿನ್ನ ಮನೆಯಲ್ಲಿ ಸ್ಥಿತವಾಗಿರ್ತೀನಿ ಅಂತ. ಯಾಕೆ ಅಂದರೆ ನಮಗೆ 1 ವರ್ಷ, ದೇವರ ಲೆಕ್ಕದಲ್ಲಿ 1 ದಿನ. ಸೊ ನಾವು ಪ್ರತಿ ವರ್ಷ ಆಚರಣೆಯನ್ನು ಮಾಡಿದಾಗ ಲಕ್ಷ್ಮಿ ಇರ್ತಾಳೆ ಅನ್ನುವಂತಹ ಒಂದು ಪ್ರಸಂಗ. ಇದು ಧನ್ತೆರಸ್ ಹಬ್ಬದ ಒಂದು ಹಿನ್ನೆಲೆ. ಇದೊಂದು ಶುಭ ಮುಹೂರ್ತ, ಶುಭಗಳಿಗೆ ಮತ್ತು ದೇವಿಯೇ ಹೇಳಿರುವಂತಹ ಒಂದು ಆಚರಣೆ ಆಗಿರೋದ್ರಿಂದ ಸಾಕಷ್ಟು ಜನ ಏನು ತಿಳ್ಕೊಂಡಿದ್ದಾರೆ ಅಂದರೆ, ಈ ದಿನ ಚಿನ್ನ ತಗೊಳ್ಬೇಕು, ಬೆಳ್ಳಿ ತಗೊಳ್ಳೇಬೇಕು ಅನ್ನುವಂತಹದ್ದು ಕಟ್ಟುಪಾಡಿಗೆ ಒಳಗಾಗ್ತಿದ್ದೀರಾ. ತಗೊಳ್ಳುವ ಶಕ್ತಿ ಇದ್ದರೆ ತಗೊಳ್ಳಿ, ತಪ್ಪಿಲ್ಲ. ಆದರೆ ಸಾಲ ಮಾಡಿ ತಗೊಳ್ಳೋ ಅಂಥದ್ದು, ಮನೆಯಲ್ಲಿ ಕಿರಿಕಿರಿ ಮಾಡಿ ನನಗೆ ಬೇಕೇ ಬೇಕು ಅಂತ ಹಠ ಮಾಡಿ ತಗೊಳ್ಳೋ ಅಂಥದ್ದಲ್ಲ. ಇಲ್ಲಿ ಶುದ್ಧವಾಗಿ ಲಕ್ಷ್ಮಿಯನ್ನು ಪೂಜೆ ಮಾಡಿ ಕಂಪಲ್ಸರಿ ಸಾಸಿವೆ ಹೂ ಕಲೆಕ್ಟ್ ಮಾಡಿ ಈ ಒಂದು ಕಳಸಕ್ಕೆ ಮುಡಿಸಿದಾಗ, ಆ ಸಾಸಿವೆ ಹೂ ಕೂಡ ನಿಮಗೆ ಕನಕ ವರ್ಣದಲ್ಲಿರುತ್ತೆ, ಸುವರ್ಣ ವರ್ಣದಲ್ಲಿರುತ್ತೆ. ನೀವು ಆ ಸಾಸಿವೆ ಹೊಲವನ್ನು ನೋಡಿದಾಗ ಯಾರೋ ಚಿನ್ನವನ್ನು ಹರಡಿಸಿದ್ದಾರೆ ಅನ್ನೋ ರೀತಿ ಇರುತ್ತಲ್ವ, ಆ ಸಾಂಕೇತಿಕ ರೂಪದ ಹೂವನ್ನು ತಂದು ಪೂಜೆ ಮಾಡೋದ್ರಿಂದ ಲಕ್ಷ್ಮಿ ಸ್ಥಿತವಾಗಿರ್ತಾಳೆ. ನೀವು ತಗೊಳ್ಳೇಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ಹಠ ಮಾಡಿ ಸಾಲ ಮಾಡಿ ಹಿಂಸೆ ಮಾಡ್ಕೊಂಡು ತಗೊಳ್ಬೇಡಿ. 1. 2ನೇದು, ಈ ಧನ್ತೆರಸ್ಗೆ ಒಳ್ಳೆಯ ಕೆಲಸಗಳನ್ನು ಎಲ್ಲವನ್ನೂ ಮಾಡ್ಕೊಳ್ಳಿ. ಒಳ್ಳೆಯ ಒಂದು ಯಾವುದಾದ್ರೂ ಆರಂಭ ಮಾಡೋದು, ಒಂದು ವಿದ್ಯೆಯನ್ನು ಕಲಿಯೋದು, ಇಲ್ಲೇನಾಗುತ್ತೆ ಎಲ್ಲವೂ ಕೂಡ ಅಕ್ಷಯವಾಗುತ್ತೆ, ವೃದ್ಧಿಸುತ್ತೆ ಅನ್ನುವಂಥದ್ದು. ಇಂತಹ ಒಂದು ಶುಭ ಮುಹೂರ್ತದಲ್ಲಿ, ಒಂದು ಶುಭ ಸಂದರ್ಭದಲ್ಲಿ ಒಳ್ಳೆಯದನ್ನು ಕಾರ್ಯಗಳು, ನೀವು ಮನೆ ಗೃಹ ಪ್ರವೇಶ ಮಾಡ್ತಿರೋ, ಅಥವಾ ಮನೆಗೆ ಕಟ್ಟಲಿಕ್ಕೆ ಭೂಮಿ ಪೂಜೆ ಮಾಡ್ಕೊಳ್ತಿರೋ, ಅಥವಾ ಒಂದು ಸ್ವಲ್ಪನಾದರೂ ಹೊಲವನ್ನು ಕೆತ್ತಿಬಿಟ್ಟು ಏನಾದರೂ ಬೀಜವನ್ನು ಬಿತ್ತೋ ಅಂಥದ್ದು, ಇಂಥದ್ದನ್ನು ಮಾಡಿದಾಗ ಇದು ನಿರಂತರವಾಗಿ ವೃದ್ಧಿ ಕೊಡುವಂತಹ ಒಂದು ಸುಸಂದರ್ಭದ ಆಚರಣೆಯೇ ಧನ್ತೆರಸಿ. ಗೊತ್ತಾಯ್ತಲ್ವಾ? ಇನ್ಮೇಲೆ ಈ ರೀತಿಯಲ್ಲಿ ಆಚರಣೆ ಮಾಡ್ಕೊಂಡು ಹೋಗಿ ಈ ಒಂದು ಶಾಸ್ತ್ರದ ಅಥವಾ ಒಂದು ಆಚರಣೆಯ ಲಾಭವನ್ನು ಪಡೀರಿ. ಮತ್ತೆ ನಾನು ದೀಪಾವಳಿ ವಿಚಾರದಲ್ಲಿ ಮತ್ತೆ ಬರ್ತೀನಿ. ಅಲ್ಲಿ ತನಕ ನಮಸ್ತೆ.